ಹೋಲಿಸಿದ್ರೆ ಅವರು ತಪ್ಪು ಮಾಡ್ತಾ ಇರ್ತಾರೆ, ಅವರು ತಪ್ಪು ಮಾಡ್ತಾರೆ, ನಾವು ತಪ್ಪು ಮಾಡ್ತೇವೆ, ಅವರು ತಪ್ಪು ಮಾಡ್ತಾರೆ. ಹಿಂದೆ ಈಗ ಸುಮಾರು 10 ವರ್ಷ ಕೆಳಗೆ ಕೂಡ ಕಾಣ್ತಾರೆ. ನಾನು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವತ್ತಿನ ದಿವಸ ಸಭೆಯಲ್ಲಿ ಭಾಗವಹಿಸಿದ್ವಿ ಸೇರಿಯಾಗಿ. ಮತ್ತು ನಾವು ಹೆಲಿಕಾಪ್ಟರ್ನಲ್ಲಿ ಇಬ್ಬರು ಬೆಂಗಳೂರು ಹೋಗ್ಲಿಕ್ಕೆ ತಯಾರಾಗಿದ್ವಿ. ನಾವು ಸ್ವಾಮಿಗಳು ಹೋಗ್ಬೇಡ್ರಿ, ತಡೀರಿ, ಅರ್ಜೆಂಟ್ ಏನೋ ಮಾತಾಡೋದಕ್ಕೆ ಒಂದು ಅನೌನ್ಸ್ ಮಾಡ್ತಾರೆ, ಅನೌನ್ಸ್ ಅಂತೇಳಿ. ಅವಾಗೇನು ಅನೌನ್ಸ್ ಮಾಡಿದ್ರಪ್ಪ ಅವರು ಅಂದರೆ, ನಾನು ಪ್ರಯತ್ನ ಮಾಡ್ತೇನೆ ಅಂತ ಅವರು ಬೇರೆಯವ್ರನ್ನ ಮಾಡೋದು ಅಂತ ಹೇಳಿದ್ರು. ಅವಾಗ ನಮ್ಮ ಹಳ್ಳಿ ಜನಗಳು, ಮುಗ್ಧ ಜನ, ನಮ್ಮ ಜನ ಬಂದ್ಬಿಟ್ಟು ಅವ್ರಿಗೆ ಕಾಲಿಗೆಲ್ಲ ಬಿದ್ದು, ನೀವು ತ್ಯಾಗ ಮಾಡಬಾರ್ದು, ಎಲ್ಲರೂ ನೀವೇ ಇರಬೇಕು, ಹಾಗೆ ಹೀಗೆ ಅಂತೇಳಿ ಇದು ನಮಸ್ಕಾರ ಮಾಡಿದರು. ಹೇಳಿದ್ದು ನಿಜ ಅವರೆಲ್ಲ. ಅದಲ್ಲಿ 3 ವರ್ಷದ ಕತೆ. ಅದಾದಮೇಲೆ ಎಲ್ಲರೂ ಕೂಡ ಅವರು ನಾವು ತ್ಯಾಗ ಮಾಡ್ತೇವೆ, ನಾವು ಹಾಗಂತ ಯಾರಿಗೂ ಹೇಳಿಲ್ಲ, ಕೇಳಿಲ್ಲ. ಅದು ಅಂದರೆ ಅವರು ಈ ವಿಲಿಯಂ ಬರುತ್ತಾರಲ್ಲ, ಪ್ರಸ್ತುತಿಗೆ ಮಾಡ್ಕೊಂಡವಲ್ಲ, ಅದು ಯಾರಿಗೂ ಗೊತ್ತೇ ಆಗಲಿಲ್ಲ. ಎಷ್ಟು ವರ್ಷ ಆದರೂ ಕೂಡ ಅದು ಇತ್ತೀಚೆಗೆ ಗೊತ್ತಾಗಿರೋದು. ಮತ್ತು ಕೋರ್ಟಲ್ಲಿ ಕೂಡ ಅದು ಕೋರ್ಟ ಕೂಡ ಚಾಲೆಂಜ್ ಮಾಡಿದ ನಮ್ಮವರು. ಅದು ಇನ್ನು ಕೋರ್ಟಲ್ಲಿ ನಡೀತಾ ಇದೆ. ಅದ್ರ ಬೆಳೆಕೊಳ್ಳೋಕೆ ಅವಶ್ಯಕತೆ ಇತ್ತ? ಇದು ಸಮಾಜದ ಆಸ್ತಿ ಹೊತ್ತು ನಿಮಗೂ ನಮಗೂ ಎಲ್ಲ 100 ರೂಪಾಯಿ ಆಗಲಿ, 4 ಆಗಲಿ, ನಮ್ಮ ಸಮಾಜ ಜನಗಳು ಹಾಕಿರೋದು. ಅವ್ರ ಥರ ಐತಿ ಬೇಕಾದಂಥ ನಮ್ಮ ಸಮಾಜದಲ್ಲಿ ನಾವು 300-400 ಕೋಟಿ ಮೇಲೆ ಬ್ಯಾಂಕ್ನಲ್ಲಿ ಇತ್ತು, ಅಷ್ಟು ದುಡ್ಡು ಐತಿ. ಆದರೆ ಸುಮ್ಮನೆ ನಾನು ಯಾರಿಗೆ ಬರೀತಾನೋ ಅವ್ರಿಗೆ ಆಸ್ತಿ ಸೇರ್ತಕ್ಕಂಥದ್ದು ಅಂತ ಬರೆದ್ರೆ ಯಾರೂ ಒಪ್ಪಲ್ಲ. ನೀವು ನಾನೆಲ್ಲ ಧರ್ಮವಾದಿ ಇಲ್ಲ, ಇವ್ರು ನೋಡಿ ಅವರು ಇನ್ನೊಬ್ಬರು ಬರ್ತಾರೆ. ಯಾರು ಅಂತ ನಿಮಗೆ ಗೊತ್ತಿರ್ಬೋದು. ಚಿತ್ರದುರ್ಗ ಮುರುಘಸ್ವಾಮಿ ಅದಕ್ಕೋಸ್ಕರ ಇದು ಒಬ್ಬರು ಮಾಡಿದ ತಪ್ಪ ನೋಡ್ಕೊಂಡು ಎಲ್ಲರೂ ಮಾಡ್ಕೊಂತ ಹೋಗ್ತಾರೆ. ಎಲ್ಲರೂ ಕೂಡ ಚಾಲೆಂಜ್ ಮಾಡಿ ಒಂದು ಸರ್ತಿ ಕೋರ್ಟ್ನಾಗ ತೀರ್ಮಾನ ಆಗೋದು ಮತ್ತು ಬೇರೆ ಸಮಯಕ್ಕೂ ಬರ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಈ ಒಟ್ಟಿನಲ್ಲಿ ಏನಾದರೂ ಆಗಲಿ ಇದನ್ನು ನಾವು ದೊಡ್ಡದು ಮಾಡೋದು ಬೇಡ. ನಮ್ಮ ಕೆಲವು ಮುಖಂಡರು ಯಾರು ನೀವು ಹೇಳ್ತೀರ, ಒಂದು 5 ಜನ ಪುತ್ರರಿಗೊಬ್ಬರು, ನಾನು ಇನ್ನೊಂದು 2-3 ಜನ ಸೇರಿ ಮುಂದಿನ ವಾರದಲ್ಲಿ 15 ಜನ ಬೆಂಕಪುರ ಕೊಟ್ಟಿಮುಟ್ಟಿ ಅಂತೇಳಿ. ಈಗ ಏನಾಗಿತ್ತಪ್ಪ ಅಂದರೆ ಎಲ್ಲ ಗೆರವಳಿಗೆ ಎತ್ತಿರ್ತಾರ, ಸ್ವಾಮಿಗಳು ತ್ಯಾಗ ಮಾಡ್ಬೇಕಾಗಿತ್ತು ಅಂತಾರೆ. ಹಳ್ಳಿಗೆ 3 ಜನ ಈ 3 ಮರೆ ಅಂತ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅನ್ಯಾಯ ಏನೇನು ಆಗ್ತದೆ ಅನ್ನೋದು ಗೆರವಳಿಗೆ ಬಂದು ಗೊತ್ತಿಲ್ಲ. ಈಗ ದಾವಣಗೆರೆಗೆ ಅವರು ಪ್ರೆಸಿಡೆನ್ಸಿಯಲ್ ಸ್ಕೂಲ್ ಇತ್ತು. ಈಗ ಬರೀ ಇಂಜಿನಿಯರಿಂಗ್ ಕಾಲೇಜ್ ಮಾತಾಡ್ತಾ ಇದ್ರಿ, ಮುತ್ತತ್ತೆ ಅದನ್ನು ಮುಚ್ಚಿದೆ ಅಂತ. ಅಲ್ಲಿರ್ತಕ್ಕಂಥ ಸ್ವಾಮಿ ಇರೋದು ಹೆಂಗೆ ಆಚೆಗೆ ಆಗ್ತದೆ. ಹೀಗೆ ಎಲ್ಲವೂ ಹಿಂದಿಂದ ವೈಭವವಾಗಿ ಬಂದಂಥ ಸ್ಕೂಲ್ಗಳು ಇವತ್ತು ಮುತ್ತಾದವಪ್ಪ ಅನ್ನೋದು ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು. ಏನೇ ಆಗಲಿ ಇದನ್ನು ನಾವು ದೊಡ್ಡ ಮಾಡೋದು ಬೇಡ.